सी टाइम्स न्यूज़ಗೆ ಸ್ವಾಗತ। आज का जो एक ಕೋಲಾರ शहर से आज एक ನಮ್ಮ ಕೋಲಾರ ಜಿಲ್ಲೆಯ ಜನರು, ಯುವಕರು ಮತ್ತು ರಾಜಕೀಯ ಎಲ್ಲ ನಾನ್ ಪೊಲಿಟಿಕಲ್ ಪ್ಲಾಟ್ಫಾರ್ಮಲ್ಲಿ ಒಗ್ಗೂಟಾಗಿ ಸೇರಿ ಈ ಕಂಪ್ಲೀಟ್ ಹಿಂದೂಸ್ತಾನಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿಸ್ತಾ ಇದ್ದೀವಿ। ಅದು ಏನಂದರೆ, ಕಾಶ್ಮೀರದಲ್ಲಿ ನಡೆದಿರುವಂಥ ಹಲ್ಲೆ ನಮ್ಮ ಹಿಂದೂಸ್ತಾನದಲ್ಲಿ ಬರೋಬ್ಬರಿ 28 ಜನನ ತುಂಬ ಅದ್ಭುತವಾಗಿ ಕೊಲೆಯನ್ನು ಮಾಡಿದ್ದಾರೆ। ಈ ಟೆರರಿಸಮ್ ಈ ಸುಮಾರು ಒಂದು ಹಂತ ನಮಗೆ ಯಾವ ರೀತಿ ಕಾಟ ನಡೀತಾ ಇದೆ, ಯಾವ ರೀತಿ ಕಾಟಚಾರ ನಾವು ಅದನ್ನ ಅನುಭವಿಸ್ತಾ ಇದ್ದೀವಿ, ಇದನ್ನು ಖಂಡಿಸಿ ನಾವು ಇವತ್ತು ಕೋಲಾರ ಸಮಸ್ತ ಜನರು ಈ ಕೋಲಾರ ಹೃದಯ ಭಾಗದಿಂದ, ಅಂಬಾರ್ಪೇಟ್ ಹೃದಯ ಭಾಗದಿಂದ ನಾವು ಟಿಪ್ಪು ರಸ್ತೆ, ಅಂಬಾರ್ಪೇಟ್ ಟಿಪ್ಪು ರಸ್ತೆ ಇಂದ ಒಂದು ಸಂದೇಶವನ್ನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ರವಾನೆ ಮಾಡಿಸ್ತಾ ಇದ್ದೀವಿ। ಇವತ್ತು ಹಿಂದೂಸ್ತಾನದ ಸೆಕ್ಯುಲರಿಸಮ್ ಜಿಂದಾಯೆ ಬದುಕಿದ್ದೆ, ಆ ಮೂಲಕ ನಮ್ಮೆಲ್ಲರಿಗೂ ಅಣ್ಣ ತಮ್ಮಂದಿರಾಗಿ ಬಾಳುತ್ತಿರುವ ನಮ್ಮ ಕೋಲಾರ ಮತ್ತು ಕರ್ನಾಟಕ ಹಿಂದೂಸ್ತಾನ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಈ ಟಿಪ್ಪು ಸರ್ಕಲ್ ಅಂಬಾರ್ಪೇಟ್ ರೋಡ್ ವತಿಯಿಂದ ಈ ಸಂದೇಶವನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಹಾಗೂ ಸ್ಟೇಟ್ ಗೌರ್ಮೆಂಟ್ಗೆ ರವಾನೆ ಮಾಡಿಸಿದ್ವಿ। ಮತ್ತೊಂದು ಕಂಡೋಲೆನ್ಸ್, ನಮ್ಮ ಕರ್ನಾಟಕದಿಂದ ಇಬ್ಬರು ಮಂಜುನಾಥ್ ಅನ್ನೋರು ಮತ್ತು ಶುಭಮ್ ಅನ್ನೋರು ಮೂರು ದಿವಸ ಆಗಿದೆ ಮದುವೆ ಆಗಿ। ಆ 3 ದಿವಸ ಆಗಿರೋ ಯುವಕರಿಗೆ ತುಂಬ ನೋಡ್ದಾಲರದೆ ಹಲ್ಲೆಯನ್ನು ಮಾಡಿದ್ದಾರೆ। ಇದನ್ನು ಖಂಡಿಸಿ ನಾವು ಕೋಲಾರದಿಂದ ತುಂಬ ಸ್ಟ್ರಾಂಗ್ ಮೆಸೇಜ್ ಅನ್ನು ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ತಲುಪಿಸಲು ಈ ಮಾಧ್ಯಮ ಮೂಲಕ ತಿಳಿಸುತ್ತೇವೆ।